ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೆಹಲಿಯಲ್ಲಿ ದಗದಗ ಅಂತ ಹೊತ್ತಿ ಉರಿತಾ ಇದೆ. ರಾಜ್ಯಕ್ಕೂ ವ್ಯಾಪಿಸಿದ ದೆಹಲಿ ಕಾಕ್ರೋಚ್ ದಂಗಲ್. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಇದೀಗ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ನಡೀತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೆಹಲಿಯಲ್ಲಿ ಹೊತ್ತಿ ಉರಿತಾ ಇದೆ. ರಾಜ್ಯಕ್ಕೂ ವ್ಯಾಪಿಸಿದ ದೆಹಲಿ ಕಾಕ್ರೋಚ್ ದಂಗಲ್. ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಬಾಗಲಕೋಟೆ ನಗರದಲ್ಲೂ ಸ್ಟೂಡೆಂಟ್ಸ್ ಹೋರಾಟ. ದೆಹಲಿ ವಿದ್ಯಾರ್ಥಿಗಳಿಗೆ ಬೆಂಬಲ ಸೂಚಿಸಿ ಪ್ರತಿಭಟನೆ. ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು. ಎನ್ಐಎಸ್ಯು ಸ್ಟೂಡೆಂಟ್ಸ್, ವಕೀಲರು, ವಿವಿಧ ಸಂಘಟನೆಗಳು ಸಾಥನ್ನ ಕೊಟ್ಟರು. ಇತ್ತ ಏಟಿಗೆ ಎದುರೇಟು ಎಂದು ಬಿಜೆಪಿಯಿಂದಲೂ ಪ್ರೊಟೆಸ್ಟ್. ಶಿವಮೊಗ್ಗದಲ್ಲಿ ಬಿಜೆಪಿಯಿಂದ ಬೃಹತ್ ಹೋರಾಟ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ. ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ವಶಕ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೆಹಲಿಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇದೀಗ ಬೆಳಗಾವಿಯಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ಗೆ ಮುಂದಾಗಿರುವಂಥದ್ದು. ಮೋದಿ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಪ್ರೊಟೆಸ್ಟ್ಗೆ ಮುಂದಾಗಿರುವಂಥದ್ದು. ಬೆಳಗಾವಿಯಲ್ಲೂ ಕೂಡ ನೋಡಿ, ದೆಹಲಿಯಲ್ಲಿ ಶುರುವಾದಂಥ CJP ಎನ್ನುವಂಥದ್ದೇನು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆಗೆ ಅಂತ ಮುಂದಾಗುತ್ತೆ. ಆ ಸಣ್ಣ ಕಿಡಿಯನ್ನು ಆಗಲೇ ಆರಿಸುವಂಥ ಕೆಲಸ ಮಾಡಿದರೆ ಕೇಂದ್ರ ಸರ್ಕಾರಕ್ಕೆ ಭವಿಷ್ಯ ಕಟ್ಕೊಳ್ಬೇಕಾದಂಥ ಸಮಯ, ಸರಿಯಾಗಿ ಓದಬೇಕಾದಂಥ ಸಮಯ. ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾರು ಕೂಡ ಹೋಗಿ ನಿಲ್ಲಿಸಿ ಸೋರಿಕೆ ಮಾಡಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಯಾರು ಕೂಡ ಸರ್ಕಾರ ಹೇಳಿಲ್ಲ, ಯಾವುದೂ ಹೇಳಿಲ್ಲ. ಯಾರೋ ಒಂದಿಷ್ಟು ಕೆಟ್ಟ ಹುಳುಗಳು ಮಾಡುವಂಥ ಕೆಲಸ ಇವತ್ತು ಈ ರೀತಿಯಾಗಿ ರಾಜ್ಯ ಸರ್ಕಾರದ ಮಧ್ಯೆ ಹೊಡೆದಾಡಿಕೊಳ್ಳುವಂಥದ್ದು. ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿ ಎಷ್ಟರ ಮಟ್ಟಿಗೆ ಕುಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ರಾಜಕೀಯ ಷಡ್ಯಂತ್ರ ಒಂದು ಕಡೆ ಸೈಡ್ಗಿಡಿ, ಅದನ್ನು ಹೊರತುಪಡಿಸಿ ಯಾವುದೇ ಪಾರ್ಟಿ ಅಂತ ಬೇಡ, ಯಾವುದೇ ಪಕ್ಷ ಅಂತ ಬೇಡ, ಜಸ್ಟ್ ಯಾವ್ಯಾವ ಸ್ಟೂಡೆಂಟ್ಸ್ಗಳಿದ್ದಾರೆ, ಸ್ಟೂಡೆಂಟ್ಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡಬೇಕಾಗುತ್ತೆ. ಬಟ್ ನೋಡಿ, CJP ಅನ್ನುವಂಥ ಕಾಕ್ರೋಚ್ ಜನತಾ ಪಾರ್ಟಿ ನಿರ್ಮಾಣ ಆಗಿ ಅದರಿಂದ ಇಡೀ ದೇಶವ್ಯಾಪಿ ಹಬ್ಬಿರುವಂತಹ ಈ ಒಂದು ಕಿಚ್ಚು